ಸರ್, ಮೇಘನಾ ನಿಮ್ಮ ಜೀವನಕ್ಕೆ ಎಂಟ್ರಿ ಕೊಟ್ಟಾಗ ಆ ಪುಟ್ಟ ಮಗು ನಿಮ್ಗೆ ಎಂಟ್ರಿ ಕೊಟ್ಟ ದಿನ ನೆನಪಿದೆಯಾ? ಖಂಡಿತ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನನಗೆ ಇಲ್ಲೇ ಇದೆ MG ರಸ್ತೆ ಹತ್ರ ಇರೋವಂಥ ಒಂದು ಸೈಂಟ್ ಫಿಲಮಿನಾಸ್ ಅಂತ ಹಾಸ್ಪಿಟ್ಲ್ ಇದೆ. ಅದು ಅದರ ಹಿಂದಿನ ದಿನವೇ ನಾವು ಸಂತ ಶಿಶ್ನಾಳ ಶರೀಫ ಸಿನಿಮಾದ 100ನೇ ದಿನದ ಸಂಭ್ರಮವನ್ನು ಆಚರಿಸ್ತಾ ಇದ್ವಿ. ಅದು ಕಾವೇರಿ ಕಾಂಟಿನೆಂಟಲ್ ಅಂತ ಇನ್ನೂ ನೆನಪಿದೆ ನನಗೆ. ಅದನ್ನು ನಿರ್ಮಾಣ ಮಾಡಿದವರು ಹರಿಕೋಡೆಯವರು ನನ್ನ ಕುಟುಂಬಕ್ಕೆ ಭಾಳ ಹತ್ತಿರದ ಸ್ನೇಹಿತರು ಮತ್ತು ಮಾರ್ಗದರ್ಶಿ. ಹರಿಕೋಡೆ ನಾನು ಹೇಳ್ತಾ ಇರೋದು. ಆ ಸಿನಿಮಾದ ಒಂದು ಇದರಲ್ಲಿ ಯಾವತ್ತು ನನ್ನ ಗಾಯನ ಇತ್ತು. ನಾನು ಅಶ್ವತ್ತು, ನಾನು ಕಾರಾಂತರ ಹಾಡೆಲ್ಲ ಹಾಡ್ತಾ ಇದ್ದೆ. ಅಶ್ವತ್ತು ಅವರು ಶಿಶ್ನಾಳ ಶರೀಫ್ನ ಹಾಡೆಲ್ಲ ಹಾಡ್ತಾಯಿದ್ರು. ಸರಿ ಸುಮಾರು 12:30 1 ಗಂಟೆ ಆಗಿರ್ಬೋದು. ಅವತ್ತು ನನಗೆ ಒಂದು ಸೀರಿಯಲ್ ಮಾಡಿದ್ದೆ, ಆರ್ ಎನ್ ಜಯಗೋಪಾಲ್. ಅದನ್ನು ಹೆಣ್ಣು ಮಗು ಬೇಡ ಅಂತಲೇ ಟೈಟ್ಲು. ಹಿಂದಿನ ದಿನ ಸೀರಿಯಲ್ಲು. ಆ ಸೀರಿಯಲ್ ಮಾಡಿ ಒಂದು 10-15 ದಿವಸ ಆಗಿತ್ತು. ಅದರ ಸಂಭಾವನೆ ಇನ್ನೂ ಕೊಟ್ಟಿರಲಿಲ್ಲ. ಆಮೇಲೆ ನಾನು ಅವತ್ತು ನಿಮಗೆ ಸಂಭಾವನೆ ಕೊಟ್ಟಿಲ್ಲ ಬನ್ನಿ ಅಂತ ಹೇಳಿ ಪಾಪ ಕರೆದ್ರು. ಯಾರೋ ನಮ್ಮ ಆರ್ ಎನ್ ಜಯಗೋಪಾಲ್ ಅವರು ಅದರಲ್ಲಿ ಪ್ರಮಿಳನೇ ಮಾಡಿದ್ದಾಳೆ ಅದರಲ್ಲಿ. ಆಮೇಲೆ ಆ ಪಾತ್ರ ಮಾಡುವಾಗ, ಪ್ರಮಿಳ ಪಾತ್ರ ಮಾಡುವಾಗ ಬಸ್ರಿ ಆಗಿದ್ಲು ಅವಳು. ಹೌದಾ? ಅವ್ರಿಗೆ ಅಂಥದ್ದೇ ಬೇಕಾಗಿತ್ತು ಅವ್ರಿಗೆ. ಸೂಪರ್. ಅದು ನೋಡಿ ಏನು ಕಾಕ. 9 months ಆದರೂ ವರ್ಕ್ ಮಾಡ್ತಾನೆ ಇರ್ತಿದ್ರು. 9 months ಅಂತಲ್ಲ, ಅವಳು ಆಲ್ಮೋಸ್ಟ್ ಮಾಡುವಾಗ 8ನೇ ತಿಂಗಳು ಇರಬೇಕು. ಇದು ಇದೆಲ್ಲ ಮುಗಿದೋಗಿತ್ತು. ಅದು ಇದೆಲ್ಲ ನನ್ನ ಸಂಭಾವನೆ ಕೊಡೋಕ್ಕೆ ಒಂದು 10 ದಿವಸ ಲೇಟ್ ಆಯಿತು ಅಷ್ಟೇ. ಕೊಟ್ಟಿರೋದು ನಾನು ಅವಾಗೆಲ್ಲ ಅಂದ್ಕೊಂಡಿದ್ದೆ ಅಬ್ಬಬ್ಬಾ ಅಂದರೆ ಒಂದು 1000 ರೂಪಾಯಿ ಕೊಡ್ತಾರೆ ಯಾವುದೇ ಸೀರಿಯಲ್ ಮಾಡಿದ್ರೆ. ನಾನು ಹೇಳ್ತಾ ಇರೋದು ಮೇಘನಾ ಹುಟ್ಟಿದ ಸಂದರ್ಭದಲ್ಲಿ ಸೀರಿಯಲೆಲ್ಲ ಅಷ್ಟೊಂದು ದುಡ್ಡು ಕೊಡ್ತಾ ಇರಲಿಲ್ಲ, ಕಡಿಮೆನೇ. ತೆಗೆದು ನೋಡ್ತೀನಿ 5,000 ರೂಪಾಯಿ. 5,000 ನನಗೆ ಬೇರೆಯವ್ರು ಕೊಡೋದು ನನಗೆ ಕೊಟ್ಬಿಡ್ರ ಅಂತ ನನಗೆ ಸರಿ. ಅವರು ನಾನು ಸರ್ ಇದಿಲ್ಲ 5,000 ರೂಪಾಯಿ ನಿಮಗೆ ರೀ ಕಡಿಮೆ ಆಯಿತಾ ಅಂತಂದರು. ಇಲ್ಲ ಸರ್ ನನಗೆ ಗೊತ್ತಿಲ್ಲ ಸರ್ ಅಂದು. ಒಂಥರ ಆನಂದ ಬಾಷ್ಪ ಖುಷಿಯೆಲ್ಲ ಆಯಿತು. ಅದನ್ನೆಲ್ಲ ತೊಗೊಂಡು ಜೋಬಲೆಲ್ಲ ಇಟ್ಕೊಂಡು ಈ ಪಾರ್ಟಿಗೆ ಬಂದುಬಿಟ್ಟೆ. ಬಂದುಬಿಟ್ಟು ಎಲ್ಲ ಖುಷಿಯಾಗಿ ಅವತ್ತೆಲ್ಲ ಆ ಪಾರ್ಟಿಗೆಲ್ಲ ಆಯಿತು. ನಾನೇ ಕಾರ್ ಡ್ರೈವ್ ಮಾಡಿಕೊಂಡು ಮನೆಗೆ ಬಂದು ಮನೇಲಿ ಕಾರನ್ನ ಪೆಟ್ರೋಲೆಲ್ಲ ತುಂಬಿಸಿದೆ. ಎನಿ ಟೈಮ್ ಡೆಲಿವರಿ ಅಂತ ತಿಳಿದು ಕಾರನ್ನ ಹಿಂಗೆ ತಿರ್ಸಿಟ್ಟಿದೆ. ಒಂದು 3 ಗಂಟೆ ಆಗಿರ್ಬೋದು, 3-3:30 ಸಂಜೆ, ರಾತ್ರಿ ಮಧ್ಯರಾತ್ರಿ. ಓಕೆ ಸರಿ ಅಂದ್ಬಿಟ್ಟು ನೋಡಿದಾಗ ಮನೆ ತುಂಬ ಜನ. ಅವ್ರ ಮನೆ ಪಕ್ಕದಲ್ಲೇ ಇದ್ವಿ. ನೋಡ್ತೀನಿ ನಮ್ಮ ಅತ್ತೆ ಬಂದಿದ್ರು, ಅವರ ಪ್ರಮಿಳ ಅಕ್ಕ ಬಂದರು, ಕೆಳಗಡೆ ಮನೆಯವರು ಬಂದಿದ್ರು, ಅವ್ರು ಬಂದರು. ಏನೋ ಹೊಟ್ಟೆ ಮೇಲೆ ನೀರು ಡೆಲಿವರಿ ಆಗುತ್ತೆ ಅಂತ ಗೊತ್ತಾಗೋಯ್ತು. ಸೊ ಕಾರಲ್ಲಿ ಕೊಡಿಸ್ಕೊಂಡು ಸೆಂಟ್ ಫಿಲಮಿನಮ್ಸ್ ಬಂದು ಅಲ್ಲಿ ನಮ್ಮ ಅತ್ತೆ ಆ ಕಡೆ ಈ ಕಡೆ ನೋಡ್ತಾ ಇದ್ದಾಗ ಅವಳಿ ಜೋಳಿ ಅಂತ ಹೇಳ್ತಾ ಇದ್ದಾರಪ್ಪ ಅಂದರು. ನನಗೆ ಏನೋ ನಮ್ಗೆ ಗೊತ್ತಿಲ್ಲ, ಹತ್ರ ಒಂದು ಟ್ರಾನ್ಸಲ್ಲಿದ್ದೆ. ಆಮೇಲೆ ಮಗು 11:30 ಇವಳು ಹುಟ್ಟಿದ್ಲು, ಹೆಣ್ಣು ಮಗು ಅಂತ. ನಾವೇನು ಹೇಳಿದ್ವಿ, ಹೆಣ್ಣು ಮಗು ಬೇಡ, ದುಡ್ಡು ಬಂತು. ನನಗೆ ಖುಷಿ ಆಯಿತು. ನೋಡೋಕೆ ಬೆಳ್ಳಿಗೆ ಸುರದ್ರೂಪಿ ಸುಂದರಿ ಬಂದರು. ನಮ್ಮ ತಂದೆನೂ ಬಂದರು, ಎಲ್ಲರೂ ಬಂದರು. ಮಗು ತೋರಿಸ್ಕೊಂಡು ನೋಡಿದೆ. ಅವತ್ತೇ ನಮ್ಮ ಬದುಕಿನ ಒಂದು ಅದೃಷ್ಟ ಬದಲಾವಣೆ ಆಗೋಯ್ತು. ಅವತ್ತಿಂದ ಇವತ್ತುವರೆಗೂ ನಾನು ಹಿಂದಿರುಗಿ ನೋಡೇ ಇಲ್ಲ. ಅವಳೇ ನನಗೆ ಅದೃಷ್ಟದ ಗೊಂಬೆ. ಹೇಗಿತ್ತು ಸರ್ ಎಲ್ಲ ಅದಾದ ಮೇಲೆ ನಮ್ಮ ಬಾಡಿಗೆ ಮನೆಯಿಂದ ನಾವೊಂದು ಸ್ವಂತ ಮನೆ ಮಾಡಿದ್ವಿ. ನಮ್ಮದೇ ಅದೇ ಮನೆ, ಅದೇ ರಂಗದಾಸಾಪುರ ಲೈವಟ್ ಅಂತ ಬೆಂಗಳೂರು ಡೈರಿನಲ್ಲಿ. ಅಲ್ಲ 11 ವರ್ಷ ಇದ್ದೆ. ಆ ಮನೆ ಮಾಡಿದ ಮೇಲೆ ಮತ್ತೆ 2000ರಲ್ಲಿ ಒಂದು ಸೈಟು ಗೌರ್ಮೆಂಟಿಂದ ಅಲಾಟ್ ಆಯಿತು. ಅದು ಪ್ರಶಸ್ತಿ ಬಂದಿತ್ತು ಪ್ರಮಿಳಗೆ. ಅಲ್ಲಿ ಇವಾಗ ನಾವು JP ನಗರ 5ನೇ ಫೀಸಲ್ಲಿ ಇದೆಯಾ, ಅಲ್ಲಿ ಮನೆ ಕಟ್ಟಿದ್ವಿ. ಅಲ್ಲಿ ಮನೆ ಕಟ್ಟಿದ್ಮೇಲೆ ಇವಳು ಅದೇ ಮನೆಯಲ್ಲಿ ಇವಳು ನಟಿ ಆದಳು. 2008ರಲ್ಲಿ ಶಿ ಬಿಕೇಮ್ ಎನ್ ಆ್ಯಕ್ಟ್ರೆಸ್. ಆಮೇಲೆ ಬಾಲಚಂದ್ರರೇ, ನಮ್ಮೆಲ್ರಿಗೂ ಬಾಲಚಂದ್ರರೇ ಮೊದಲನೇ ಪಿಕ್ಚರ್ ಆಫರ್ ಮಾಡಿದ್ರು. ಅವಳಿಗೂ ಬಾಲಚಂದ್ರರೇ ಇದು ಮಾಡಿದ್ರು. ಆಮೇಲೆ ಮಲಯಾಳದಲ್ಲಿ ದೊಡ್ಡ ಹೆಸರು ಮಾಡಿದ್ಲು. ಆಮೇಲೆ ಹಾಗೆ ಮುಂದುವರೆದು ಎಲ್ಲ ಗೊತ್ತಲ್ಲ, ಎಲ್ಲ ಒಂದನ್ನು. ಸರ್, ಅವ್ರೀಗ ನೀವು ಇಬ್ರು ಗಂಡ ಹೆಂಡತಿ ಇಬ್ರು ಕೂಡ ಸಿನಿಮಾ ಅಂತ, ಈ ಪುಟಾಣಿನ ಯಾರು ನೋಡ್ಕೋತಾ ಇದ್ದಿದ್ದು? ಅವ್ರಿಗೆ ಹೆಂಗ್ ಟೈಮ್ ಕೊಡ್ತಾ ಇದ್ರಿ ಅಂತ? ಪುಟಾಣಿ ಅಂದ್ರೆ ಯಾರು? ಮೇಘನಾ. ಅವ್ರ ಮನೆಯವರೇ. ಅವರು ಪ್ರಮಿಳನ್ನ ಮನೆಯವರು ಇದೆಲ್ಲ ಅವರೇ ನೋಡ್ಕೋತಾ ಇದ್ರು. ಅಯ್ಯೋ ಇವಳು ಶೂಟಿಂಗ್ ಹೋಗೋಳು, ನಾನು ಶೂಟಿಂಗ್ ಹೋಗ್ತಾ ಇದ್ದೆ, ಅವ್ರ ಅಕ್ಕ ನೋಡ್ಕೋತಾ ಇದ್ರು. ಒಂದೊಂದ್ಸಲಿ ನಮ್ಮ ಮನೇಲಿ ನಮ್ಮ ಅಮ್ಮ ನೋಡ್ಕೊಳ್ಳೋರು. ಆ್ಯಕ್ಚುಲಿ ಸ್ಕೂಲಿಗೆ ಸೇರಿಸಿದಾಗ ಜಯನಗರದಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ಒಂದು ಸ್ಕೂಲ್ ಇತ್ತು, ಅಲ್ಲೇ ನಾನು ಸೇರಿಸಿದ್ದು. ಅಲ್ಲಿ ಸೇರಿಸಿದ್ದೆ. ಅಲ್ಲಿ ಸ್ಕೂಲ್ ಮುಗಿಸ್ಕೊಂಡು ನಮ್ಮ ಅಮ್ಮ ಕರ್ಕೊಂಬಂದ್ಬಿಡೋರು.
ನಮ್ಮಮ್ಮ ಕರ್ಕೊಂಡ್ಬಂದು ಸಾಯಂಕಾಲ ಹೋಗಿ ನಾವು ಕರ್ಕೊಂಬಂದ್ಬಿಡ್ತಾ ಇದ್ವಿ. ಸೊ ಆ ಥರದಲ್ಲಿ ಬ್ಯಾಲೆನ್ಸ್ ಮಾಡ್ತಾಯಿದ್ವಿ. ಎರಡೂ ಕುಟುಂಬಗಳು ಸೇರಿ ಆ ಮಗುನ ನೋಡ್ಕೊಂಡು